ಬಗ್ಗೆ ಒಂದು ಕ್ಲಾರಿಟಿ ಬಂತು. ಹಾ? ಪವರ್ ಶೇರಿಂಗ್ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಸಿಕ್ತು. ನೋ ಸ್ಟೇಟ್ಮೆಂಟ್ ನಥಿಂಗ್ ಸ್ಟೇಟ್ಮೆಂಟ್. ನೋ ಯಾವ ಸ್ಟೇಟ್ಮೆಂಟ್ಗೂ ಯಾವ ವ್ಯಾಲ್ಯೂ ಇಲ್ಲ. ಈಗ ನಾನೇನ್ ಕೂತ್ಕೊಂಡು ಮಾತಾಡ್ತೀನಿ, ಸಿಎಂ ಏನ್ ಕೂತ್ಕೊಂಡು ಮಾತಾಡ್ತಾರೆ ಅಷ್ಟು. ನನಗೆ ಗೊತ್ತಿಲ್ಲ, ಅದನ್ನೆಲ್ಲ ತಿಳ್ಕೊಂಡು ನಿಧಾನ ಅದಕ್ಕೆ ಉತ್ತರ ಹೇಳೋಣ. ನನಗೆ ಐ ಡೋಂಟ್ ನೋ. ಇನ್ನ ಟೈಮ್ ಇದೆ, ಇನ್ನ ಕೆಲವ್ರಿಗೆ ರಿಟೈರ್ಮೆಂಟ್ ಜನವರಿಲಿ ಆಗ್ತಿದ್ದಾರೆ. ಇಲ್ಲಿ ಒಟ್ಟಿಗೆ ಒಂದೇ ಸತಿ ಮಾಡ್ತೀವಿ. ಚೀಫ್ ಮಿನಿಸ್ಟರ್ ಆಥರೈಸ್ ಮಾಡ್ತೀವಿ. ಕ್ಯಾಬಿನೆಟ್ ಅಲ್ಲಿ ಆಥರೈಸ್ ಚೀಫ್ ಮಿನಿಸ್ಟರ್. ಇನ್ನು ಒಂದು ವೇಕೆನ್ಸಿ ಮುಗಿಲಿ ಅಂತ ವೇಟ್ ಮಾಡ್ತಾ ಇದ್ವಿ. ಆ ವೇಕೆನ್ಸಿ ಆದ ತಕ್ಷಣ ಇನ್ನೆಲ್ಲದಕ್ಕೂ ಕೂಡ ಮುಖ್ಯಮಂತ್ರಿ ಆದೇಶ ಮಾಡಿದ್ದಾರೆ, ಆಥರೈಸ್ ಮಾಡಿದ್ವಿ. ಅವ್ರು ಹೈಕಮಾಂಡ್ ಅಂತ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಆಯ್ತು, ಅವ್ರು ಮಾಡ್ತಾ ಇರ್ಲಿ. ನಾವು ನಮ್ಮ ಸಿದ್ಧಾಂತನ, ನಮ್ಮ ನಂಬಿಕೆನ, ನಮ್ಮ ಆಚಾರ ವಿಚಾರನ ಹೇಳಲಿಕ್ಕೆ ಸರ್ಕಾರದ ಮುಖಾಂತರ ನಾವು ಮಾಡೋದು. ಬಸವಣ್ಣವ್ರದ್ದು ಒಂದು ಸ್ಟ್ಯಾಚ್ಯೂ ಮಾಡ್ತೀವಿ, ಕೆಂಪೇಗೌಡರದ್ದು ಒಂದು ಸ್ಟ್ಯಾಚ್ಯೂ ಮಾಡ್ತೀವಿ, ಗಾಂಧೀಜಿ ಅವ್ರದ್ದು ಒಂದು ಸ್ಟ್ಯಾಚ್ಯೂ ಮಾಡ್ತೀವಿ, ಅಂಬೇಡ್ಕರ್ ಅವ್ರದ್ದು ಸ್ಟ್ಯಾಚ್ಯೂ ಮಾಡ್ತೀವಿ. ಈ ದೇಶದಲ್ಲಿ ಯಾವ ಮೂರ್ತಿ ಇಲ್ಲದೆ ಹೋದಷ್ಟು ಜಾಸ್ತಿ ಮೂರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದಿದೆ. ಅದನ್ನ ಮರ್ತ್ಬಿಟ್ಟಿದ್ದಾರೆ ಕೆಲವರು. ಅದೆಲ್ಲ ನಾವು ನೆನಪು ಮಾಡ್ಬೇಕಲ್ಲ, ನಮ್ಗೆ ಸಂವಿಧಾನ ಕೊಟ್ಟಿದ್ದಾರೆ ಅಂತೇಳಿ. ಸೊ ಅದಕ್ಕೆ ನಾವು ಹಂಗಾರೆ ಅಂಬೇಡ್ಕರ್ ಅವ್ರ ಸ್ಟ್ಯಾಚ್ಯೂನ ವಿಧಾನಸೌಧ ಮುಂದೆ ಹಾಕಿದ್ವಲ್ಲ, ಸರ್ಕಾರದಲ್ವಾ ಅದು? ಗಾಂಧೀಜಿ ಸ್ಟ್ಯಾಚ್ಯೂ ಸರ್ಕಾರದಲ್ವಾ? ನೆಹರು ಸ್ಟ್ಯಾಚ್ಯೂ ಸರ್ಕಾರದಲ್ವಾ? ಇಟ್ ಇಸ್ ನಾಟ್ ಎ ಪ್ರೈವೇಟ್ ಪ್ರೋಗ್ರಾಮ್, ಇಟ್ ಇಸ್ ಎ ಗವರ್ಮೆಂಟ್ ಪ್ರೋಗ್ರಾಮ್. ಆಯ್ತು, ಅದಕ್ಕೆ ಬಸವರಾಜ ಬೊಮ್ಮಾಯಿಗೆ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಕರಿತೀನಿ ಸಪರೇಟ್ ಆಗಿ. ಎಲ್ಲ ಪಟ್ಟಿ ಮಾಡ್ಕೊಂಡಿರಿ, ಅವ್ರು ಯಾರು ಏನ್ ಹೇಳವ್ರೆ ಎಲ್ಲರಿಗೂ ಉತ್ತರ ಕೊಡೋಣ. ಐ ವಿಶ್ ದೆಮ್ ಆಲ್ ದ ಬೆಸ್ಟ್, ಗುಡ್ ಲಕ್ ಟು ದೆಮ್, ನ್ಯೂ ಇಯರ್ ಟು ದೆಮ್. ಸದ್ಯ ಅವ್ರೆಲ್ಲ ಒಲೆ ಬೇಕಾರೆ ನಮ್ಮ ಹತ್ರ ಇದು ಸೂಜಿ ಇದೆ, ಸೂಜಿನೂ ಇದೆ, ದಾರ ಇದೆ, ಎರಡು ಸೇರಿ ಕಳ್ಸಿಕೊಡ್ತೀನಿ. ಫಸ್ಟ್ ಅವ್ರ ಮನೆ ಹೊಲ್ಕೊಡಿ.